ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಚಿಕನ್ ಉಪ್ಮಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದೊಳ್ಳೆ ಟೇಸ್ಟ್ ಇರುತ್ತೆ, ಡಿಫ್ರೆಂಟಾಗಿ ಅನಿಸುತ್ತೆ. ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು. ಅದಕ್ಕಿಂತ ಮುಂಚೆ ನನ್ನನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಜೊತೆಗೆ ನಾನು ಏನು ವೀಡಿಯೋ ಹಾಕ್ತೀನಿ ಅದರಲ್ಲಿ ವಾಯ್ಸನ್ನು ಕೇಳಿಸ್ಕೊಳ್ಬೇಕು ಮತ್ತು ಕುಕ್ಕಿಂಗು ನೋಡಬೇಕು. ಯಾಕಂದರೆ ಕೆಲವು ಟಿಪ್ಸ್ ಇರುತ್ತೆ ಅದರಲ್ಲಿ, ಅದು ನಿಮ್ಗೆ ಮಿಸ್ ಆಗಿಬಿಡುತ್ತೆ. ಅದಕ್ಕೆ ಆಮೇಲೆ ನಿಮಗೆ ಖುಷಿ ಆದರೆ ಒಂದು ಲೈಕ್ ಕೊಡಿ, ಆಯಿತಾ? ಓಕೆ, ಚಿಕನ್ ಉಪ್ಮಾ ರೆಡಿ. ಅದಕ್ಕೇನೇನು ಬೇಕು ಅಂತ ಹೇಳ್ತೀನಿ. ಇದು ಒಂದು ದೊಡ್ಡ ಗ್ಲಾಸಲ್ಲಿ ತೊಗೊಂಡಿರೋಂಥ ರವೆ ಈ ಬೌಲಲ್ಲಿ ಹಾಕಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಹಸಿ ಬಟಾಣಿ, ಈರುಳ್ಳಿ, ಟೊಮ್ಯಾಟೊ, ಪುದೀನ, ಕರ್ಬೇವಿನ ಸೊಪ್ಪು, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ. ಚಿಕನ್ನ ಗ್ರೈಂಡ್ ಮಾಡಿರೋದು, ಪೇಸ್ಟ್ ಮಾಡ್ಕೊಂಡಿರೋದು ನೋಡಿ. ತುಂಬ ಈಸಿ. ರವೆನ ಚೆನ್ನಾಗಿ ಹುರ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ಳಿ. ಮತ್ತು ಅದೇ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿ, ಅಲ್ಲಿ ಅಚ್ಕಾರದ ಪುಡಿನೂ ಹಾಕ್ತೀನಿ ಜೊತೆಗೆ. ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬಾಡಿದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಂಥ 2 ಈರುಳ್ಳಿ, ಅದು ಮತ್ತು ಹಸಿ ಬಟಾಣಿ ಒಂದು ಸ್ವಲ್ಪ, ಒಂದು ಬೌಲಲ್ಲಿ ಅಷ್ಟೇ, 2 ಟೊಮ್ಯಾಟೊ ಅದು ಸಣ್ಣದಾಗಿ ಹೆಚ್ಚಿರೋದು, ಮತ್ತು ಪುದೀನ ಸೊಪ್ಪು ಜೊತೆಗೆ ಕರ್ಬೇವಿನ ಸೊಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸಿ. ಆ ಎಣ್ಣೆಲೇ ಬಾಡಬೇಕು. ಆಮೇಲೆ ಉಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪೌಡ್ರು ಅದನ್ನಿಷ್ಟನ್ನು ಹಾಕ್ಬಿಟ್ಟು, ಅರಿಶಿನ ಪುಡಿನೂ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಚಿಕನ್ನು ಒಂದು 5-6 ಪೀಸ್ ಆದರೆ ಸಾಕು. ದೊಡ್ಡದು 5-6 ಪೀಸ್ ಆದರೆ ಅದನ್ನ ಮಿಕ್ಸಿಗೆ ಹಾಕಿ ಬೋನ್ ತೆಗೆದು ಗ್ರೈಂಡ್ ಮಾಡ್ಕೊಂಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋದು. ತುಂಬ ಟೇಸ್ಟಿಯಾಗುತ್ತೆ, ಡಿಫ್ರೆಂಟಾಗಿ ಅನಿಸುತ್ತೆ. ನೀವು ಮಾಡಿ ನೋಡಬೇಕು ನಿಜವಾಗ್ಲೂ. ಈಗ ಅದನ್ನು ನೀರು ಹಾಕಬಾರ್ದು, ನೀರು ಹಾಕದೇ ಮುಚ್ಚಿಡಿ. ಅದೇ ಎಣ್ಣೆಯಲ್ಲಿ ಈರುಳ್ಳಿ ಟೊಮೊಟೊಂದು ನೀರೆಲ್ಲ ಬಿಟ್ಕೊಂಡು ಬೇಯುತ್ತೆ. ಅದಾದ ಮೇಲೆ ಅಳತೆಗೆ ನೀರು ಹಾಕಬೇಕು. ನಾನು 1 ಗ್ಲಾಸು ರವೆ ತೊಗೊಂಡಿರೋದಕ್ಕೆ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀವು ಯಾವ ಇದರಲ್ಲಿ ತೊಗೊಳ್ತೀರ ಅದಕ್ಕೆ 3 ಸಲ ನೀರು ಹಾಕಬೇಕು. ಆಮೇಲೆ ಒಂದು ಸಲ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡ್ಕೊಂಬಿಡಿ, ಮುಚ್ಚಿಡಿ. ಕುದೀತಾ ಇದೆ ನೋಡಿ ಫೈನಾಗಿ. ಈಗ ಎಣ್ಣೆಯಲ್ಲಿ ಹುರಿದಿಟ್ಟಂಥ ರವೆನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಡಬೇಕು. ಮುಚ್ಚಿಬಿಟ್ಟು ಸಿಮ್ಮಲ್ಲಿಡಿ. ಉಪ್ಮಾ ರೆಡಿ ಇರುತ್ತೆ ನೋಡಿ. ಮುಚ್ಚಿಟ್ಬಿಡಿ. ಆಮೇಲೆ ಸಿಮ್ಮಲ್ಲಿ ಇಡಬೇಕು, ಮರಿಬಾರ್ದು. ಅದಾದ ಒಂದು 2-3 ನಿಮಿಷಕ್ಕೇ ಉಪ್ಪಿಟ್ಟು ರೆಡಿ ಇರುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸರ್ವ್ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ. ಆ ಉಪ್ಪಿಟ್ಟು ತಿನ್ನುವಾಗ ಚಿಕನ್ನು ಅದರದ್ದು ಫ್ಲೇವರು ಇದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಮಾಡಿ ನೋಡಿಬಿಟ್ಟು ನನಗೆ ಹೇಳಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.